ತಂದೆ ತಾಯಿ ಅಂದ್ರೆ ಭಾಳ ಪ್ರೀತಿ ಅವ್ರಿಗೆ. ಅವ್ರಿಗೆ ಪ್ರೀತಿ ಮಗ ದೊಡ್ಡ ಕೆಂಪೇಗೌಡರಿಗೆ ದೊಡ್ಡ ಹಾಲಹಳ್ಳಿ ಕೆಂಪೇಗೌಡ ಅಂತ ಈಗ ಕನಕಪುರದಲ್ಲಿ ಇದರಲ್ಲಿ ರಾಜಾಜಿನಗರದಲ್ಲಿ ಎಂಟ್ರೆನ್ಸ್ನಲ್ಲೇ ದೊಡ್ಡ ಕೆಂಪೇಗೌಡ ರಸ್ತೆ ಅಂತ ಅವರ ಹೆಸರನ್ನು ಕೂಡ ನಾಮಕರಣ ಮಾಡಿದ್ದಾರೆ. ಹಂಗಾಗಿ ಅವರು ಹಿಂದೆ ಅವರು ಕಾಂಟ್ರಾಕ್ಟ್ ಮಾಡಿಕೊಂಡು ಮತ್ತು ಜಮೀನು ವ್ಯವಸಾಯ ಮಾಡಿಕೊಂಡು ಇದೇ ಊರಿನಲ್ಲಿ ಇದೇ ಮನೆಯಲ್ಲೇ ಇದ್ದಂಥವರು. ಅವರು ಅವರು ಮೊದಲಿಂದನೂ ಕೂಡ ಅವರು ಜನಾನುರಾಗಿಗಳು, ಅವರು ಜನಸಂಪರ್ಕದಲ್ಲಿ ಜನಗಳ ಇದರಲ್ಲಿ ಬೆಳೆದಂಥವ್ರು. ಹಿಂದೆ ಕೂಡ ಅವ್ರೂ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಭಾಗವಹಿಸಿ ಅವರ ಕುಟುಂಬಸ್ಥರು ಕೂಡ ಅವರ ಸಂಬಂಧಿಕರುಗಳು ಕೂಡ ಅವರು ರಾಜಕೀಯದಲ್ಲಿ ಹಿಂದಿನಿಂದನೂ ಬಂದಂಥವ್ರು. ಹಂಗಾಗಿ ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದಂತಾಗಿರ್ತಾರೆ, ಆ ರಾಜಕೀಯ ಗುಣ ಅವ್ರಿಗೂ ಕೂಡ ಬಂದಿದೆ. ಅವರ ತಾಯಿ ಇನ್ನೂ ಎಲ್ಲಿದ್ದಾರೆ, ಹೇಗಿದ್ದಾರೆ? ಆ ತಾಯಿಯವರು ಇದೇ ಮನೇಲಿ ಇದ್ದರು. ಈಗ ಅವ್ರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆದದ್ರಿಂದ ಅವರು ಸಂತೆಕೊಡಳ್ಳಿ ಫಾರಮ್ ಹೌಸ್ನಲ್ಲಿ ಅಲ್ಲಿ ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಅವರು ತಾಯಿ ಅಂದರೆ ಭಾಳ ಇಬ್ಬರು ಮಕ್ಳಿಗೂ ಇಬ್ಬರು ಅನ್ನೋದಕ್ಕಿಂತ 3 ಜನ ಮಕ್ಕಳು ಅವ್ರಿಗೆ. ಒಬ್ಬರು ಹೆಣ್ಮಗಳು, ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಶಿವಕುಮಾರ್ ಸಾಹೇಬ್ರೆ ಮೊದಲಿಗರು, ಎರಡನೇವ್ರು ಬಂದು ಡಿ.ಕೆ. ಸುರೇಶ್ ಅವರು, ಅವರ ತಂಗಿ ಬಂದು ಮಂಜುಳಾ ಅಂತ ಅಂದ್ಬಿಟ್ಟು ಅವರು ಕೂಡ ಅವರು ಒಡಹುಟ್ಟಿದ್ದವರು. ಅವರು ತಾಯಿನ ತುಂಬ ಅವರು ಏನೋ ದೇವ್ರ ಥರ ನೋಡ್ಕೊಳ್ತಾ ಇದ್ದಾರೆ. ತಾಯಿ ಅಂದ್ರೆ ಭಾಳ ಅಚ್ಚುಮೆಚ್ಚು. ಅವರು ಏನೇ ಕೆಲಸ ಒತ್ತಡ ಇದ್ರೂ ಕೂಡ ಅವರ ತಾಯಿನ ಒಂದು ಸಾರಿನಾದರೂ ಅವರು ವಾರದಲ್ಲಿ 2 ಸಾರಿ 3 ಸಾರಿನಾದರೂ ಅವ್ರು ಬಂದು ನೋಡ್ಕೊಂಡು ಹೋಗಬೇಕು. ಯಾವುದೇ ಸಂದರ್ಭದಲ್ಲಿ ಆಗಿರಲಿ, ಯಾವುದೇ ಟೈಮ್ನಲ್ಲಿ ಇದ್ರೂ ಅವರು ಫ್ರೀ ಮಾಡಿಕೊಂಡು ಅವ್ರ ತಾಯಿನ ಬಂದು ನೋಡ್ಕೊಂಡು ಹೋಗ್ತಾರೆ. ಸರ್, ಈಗ ಈ ಒಂದು ರಾಜಕೀಯಕ್ಕೆ ನಿಲ್ಲುವಂಥ ಸಂದರ್ಭ ಅಂದರೆ ಚುನಾವಣೆಗೆ ಹೋಗೋದು ಅಥವಾ ಯಾವುದೋ ಒಂದು ಗದ್ದುಗೆ ಇರಬೇಕಾದ್ರೆ ತಾಯಿನ ಭೇಟಿ ಮಾಡಿ ಆಶೀರ್ವಾದ ಪಡೆಯುವಂಥ ಅವ್ರು ಮೊದಲು ಮಾಡೋ ಕೆಲಸನೇ ಅದು. ಅವ್ರ ತಾಯಿಯಿಂದ ಆಶೀರ್ವಾದ ಪಡ್ಕೊಂಡೇ ಮುಂದಿನ ಹೆಜ್ಜೆ ಇಡೋದು. ಅವರು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಶುಭ ಕೆಲಸಗಳಿಗೆ ತಾಯಿ ಆಶೀರ್ವಾದ ಪಡ್ಕೊಂಡೇ ಅವರು ಮುಂದಿನ ಹೆಜ್ಜೆ ಇಡ್ತಾರೆ. ಆ ಒಂದು ದೈವ ಭಕ್ತಿ, ಮಾತೃಭಕ್ತಿ, ಪಿತೃಭಕ್ತಿ ಅವರಲ್ಲಿ ಭಾಳ ಹಿಂದಿನಿಂದನೂ ಅದು ರೂಢಿಯಾಗಿದೆ ಅವ್ರಿಗೆ. CM ಆಗ್ತಿದ್ದಾರೆ, ಏನಂತೀರಿ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ ಸರ್ CM ಆಗ್ತಿರೋದು. ಆಗಲಿ, ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಅವ್ರನ್ನ ನೀವು ಯಾವಾಗಿಂದ ನೋಡ್ತಿದ್ದೀರಿ? ಸರ್, ನಾವು ಆ್ಯಕ್ಚುಲಿ ಮದುವೆ ಆಗಿ ಬಂದಾಗಲಿಂದ ನೋಡ್ತೀವಿ. ಅಂದರೆ ನಾವು ಎಜುಕೇಷನ್ ಸ್ಕೂಲ್ಗೆ ಹೋಗ್ಬೇಕಾದಾಗೆಲ್ಲ ನೋಡಿದ್ದೀವಿ ನಾವು. ಆಗ್ಲಿಂದನೂ ಅವ್ರಿಗೆ ಯೂಸ್ ಫ್ಯಾನ್ ನಾವು. ತುಂಬ ಎಜುಕೇಷನ್ಗೆ ಅವ್ರು ತುಂಬ ಎಲ್ಲ ಕಡೆನೂ ಆಲ್ಮೋಸ್ಟ್ ಅವರು ಏನಂತಾರೆ, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಅವರು ಎಜುಕೇಷನ್ ವೈಸ್ ಆಗಲಿ, ಯೂತ್ಸ್ಗಾಗಲಿ, ಮಕ್ಕಳಿಗೆ ಎಜುಕೇಷನ್ ಸಿಸ್ಟಮ್ಗಾಗಲಿ ಎಲ್ಲದಕ್ಕೂ. ಇವಾಗ ಆಲ್ಮೋಸ್ಟು ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಎಲ್ಲ ಬಿಟ್ಟು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಸರ್. ಅವರು ಹಿಂಗೆ ಎಲ್ಲ ಯೂತ್ಸ್ಗೆ ಆಗಲಿ, ಮಹಿಳೆಯರಿಗೆ ಆಗಲಿ ಎಲ್ಲ ಸಪೋರ್ಟ್ ಮಾಡ್ತಾ ಚೆನ್ನಾಗಿ ಆಡಳಿತ ಮಾಡಲಿ ಅಂತ ಆಶಿಸ್ತಿರ್ತಾರೆ. ನೀವು ಬೇರೆಯವ್ರನ್ನೆಲ್ಲ ನೋಡಿರ್ತೀರ, ಅದು ಸ್ಪೆಷಲ್ ಡಿ.ಕೆ. ಶಿವಕುಮಾರ್ ಅವರ ಸ್ಟೈಲು, ಅವರ ಒಂದು ಅಗ್ರೆಸಿವ್ನೆಸ್, ಆ್ಯಕ್ಟಿವ್, ಏನು ಅನಿಸುತ್ತೆ ನೋಡಿದ್ರೆ? ಹಾಂ ಸರ್, ಒಂಥರ ನೋಡೋಕ್ಕೆ ಒಂದು ಸ್ವಲ್ಪ ಭಯನೇ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಅವ್ರು ತುಂಬ ಒಂಥರ ಸ್ಟ್ರಾಂಗ್ ಆಗಿರ್ತಾರೆ ನೋಡೋದಕ್ಕೇ. ಬಟ್ ಆ ಥರ ಸಾಫ್ಟ್ ಮನ್ಸು ಅವ್ರಿಗಿರೋದು, ನೋಡೋದಕ್ಕೆ ಮಾತ್ರ ಆ ಥರ ಇರ್ತಾರೆ. ಹಂಗಾಗಿ ಖುಷಿ ಆಗುತ್ತೆ ಸರ್ ನೋಡಿದ್ರೆ. ಯಾವಾಗೆಲ್ಲ ಊರಿಗೆ ಬರ್ತಿರ್ತಾರೆ, ನೀವು ಭೇಟಿ ಮಾಡಿದ್ದೀರಾ? ಹಾಂ ಸರ್, ಬಂದಾಗ ಅಂದರೆ ಭೇಟಿ ಆಗೋದಕ್ಕಾಗಲ್ಲ, ತುಂಬ ಜನ ಎಲ್ಲ ಬಂದುಬಿಡ್ತಾರೆ. ಅವ್ರು ಆ್ಯಕ್ಚುಲಿ ಗೌರಿ ಹಬ್ಬ ಟೈಮಲ್ಲಿ ಬರ್ತಾರೆ, ಅವ್ರ ಅಪ್ಪ ಅಮ್ಮನ ನೋಡೋದಕ್ಕೆ, ಅದೇ ಪೂಜೆ ಮಾಡೋದಕ್ಕೆ ಆ ಟೈಮಲ್ಲಿ ಬರ್ತಾರೆ. ಮತ್ತು ಜಾತ್ರೆ ಟೈಮಲ್ಲಿ ಬರ್ತಾರೆ. ಮತ್ತು ಯಾವುದಾದ್ರೂ ಮದುವೆ ಸಮಾರಂಭಗಳಿಗೆ ಆಗಲಿ, ತಿಥಿಗಳಿಗೆ ಆಗಲಿ, ಯಾರಾದರೂ ಸತ್ತೋಗ್ಬಿಟ್ರೆ ಆಗಲಿ, ಆ ಥರ ಇನ್ವೈಟ್ ಮಾಡಿದ್ರೆ ಆಲ್ಮೋಸ್ಟ್ ಫ್ರೀ ಮಾಡ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತಾರೆ. ಅವರು ಇಲ್ಲಿ ಬಂದಂಥ ಹೋದಂಥ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿ ಕಾಣ್ತಾರೆ? ಚೆನ್ನಾಗಿ ಮಾತಾಡಿಸ್ತಾರೆ ಸರ್. ಅಂದರೆ ಎಲ್ಲರೂ ತುಂಬ ಹಿಂಗೆ ಹತ್ರದಿಂದ ಕೈಯೆಲ್ಲ ಮುಟ್ಟಿ ಏನು ನಿಮ್ಮ ಪ್ರಾಬ್ಲಮ್ಸ್ ಅಂತ ಎಲ್ಲ ಕೇಳ್ಕೊಂಡು ಹೋಗ್ತಾರೆ. ಏನಾದರೂ ಇದ್ದರೆ ಬನ್ನಿ ಅಂತ ಎಲ್ಲ ಮಾತಾಡಿಸ್ತಾರೆ. ಚೆನ್ನಾಗಿ ಎಲ್ಲರೂ ಮಾತಾಡಿಸ್ತಾರೆ. ಅವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, ಅವನ ಸರ್ಕಾರದಲ್ಲಿ ಇಂಥ ಕೆಲಸ ಆಗಬೇಕಾಗಿತ್ತು ಅಂತ ನಿಮ್ಗೆ ಅನಿಸಿದ್ದು, ಇವ್ರು ಶಿವಕುಮಾರ್ ಅವ್ರು ಆದಮೇಲೆ ಏನಾದ್ರು ಅದನ್ನ ಹೇಳಿ ಮಾಡಿಸ್ಬೋದು ಸರ್? ಏನಂದರೆ ಶಕ್ತಿ ಯೋಜನೆ ಮಾಡಿಸಿದಾರಲ್ಲ, ಅದು ಸ್ವಲ್ಪ ಏನಾಗಿದೆ ಅಂತಂದರೆ ಎಲ್ಲರಿಗೂ ಹೆಲ್ಪ್ ಆಗಿದೆ. ಬಟ್ ಏನಂದರೆ ಬಸ್ಗಳು ಕಡಿಮೆ ಇದೆ. ಅದರಿಂದ ನಾರ್ಮಲಾಗಿ ಸ್ಕೂಲ್ಗೆ ಹೋಗುವಂಥ ಮಕ್ಳುಗಳಿಗೆ ಆಗಲಿ, ಕಾಲೇಜ್ಗೆ ಹೋಗುವಂಥವ್ರಿಗೆ ಆಗಲಿ, ಇವಾಗ ಟೀಚರ್ಸ್ಗೆ ಆಗಲಿ, ಅದೆಲ್ಲರಿಗೂ ಸ್ವಲ್ಪ ಅದು ಇಶ್ಯೂ ಆಗ್ತಾಯಿದೆ. ಸಡನ್ಲಿ ರೀಚ್ ಆಗೋದಕ್ಕೆ ಸ್ಕೂಲ್ ಟೈಮಿಂಗ್ಸ್ಗಳಿಗೆ ಆಗಲಿ ಆ ಥರ, ಮತ್ತು ಕೆಲಸಕ್ಕೆ ಹೋಗೋರಿಗೆ ಆಗಲಿ ಪ್ರಾಬ್ಲಮ್ ಆಗ್ತಾಯಿದೆ. ಅದರಿಂದ ಬಸ್ಗಳನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಇನ್ನೂ, ಅದೊಂದು ಅನಿಸುತ್ತೆ ಅಷ್ಟೇ ಸರ್. ಮತ್ತು ಇವಾಗ ನೆಕ್ಸ್ಟ್ ಗೃಹಲಕ್ಷ್ಮಿ ಇನ್ಕ್ಲೂಡಿಂಗ್ ಇವಾಗ ನ್ಯೂ ಮ್ಯಾರಿಡ್ ಆಗಿ ನ್ಯೂ ರೇಷನ್ ಕಾರ್ಡ್ ಆಗಿರೋರಿಗೆಲ್ಲ ಅದು ಮತ್ತೆ ಇನ್ಕ್ಲೂಡ್ ಆಗೋ ಥರ ಆಪ್ಷನ್ ಬರಬೇಕು. ಆ ಥರ ಇದೆ. ರಮ್ಯಾ ಅರುಣ್ ಕುಮಾರ್. ಥ್ಯಾಂಕ್ ಯು ಸರ್. ನಿಮ್ಮೂರವರು
CM ಆಗ್ತಿದ್ದಾರೆ, ಏನು ಹೇಳ್ತೀರಿ? ನಮಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲಿ ಒಬ್ಬರು CM ಆಗಬೇಕು ಆಗ್ತಾರೆ ಅಂದರೆ ಅದೆಷ್ಟು ಖುಷಿ ಅಂತ ಹೇಳೋಕ್ಕಾಗಲ್ಲ. ತುಂಬ ಆನಂದ ಆಗ್ತಾ ಇದೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಅವರು? ಹೌದು, ನಮ್ಮ ಪಕ್ಕದ ಮನೆಯೇ. ನೋಡ್ಕೊ ಬಂದಿದ್ದೀರಾ ಅವಾಗಿಂದ ಏನು? 38 ವರ್ಷ ಆಯಿತು ನಾನು ಈ ಊರಿಗೆ ಮದುವೆಯಾಗಿ ಬಂದು. ಅವಾಗಲಿಂದ ನೋಡ್ತಾ ಇದ್ದೀನಿ, ಅವರು ಹೇಗಿದ್ದಾರೋ ಅದೇ ಥರನೇ ಇದ್ದಾರೆ. ಈ ಚೇಂಜ್ ಅಂತೂ ಯಾವಾಗೂ ಆಗಲೇ ಇಲ್ಲ, ಇದುವರೆಗೂ ಆಗಿಲ್ಲ. ಹಾಗೇ ಇದ್ದಾರೆ, ಒಂದೇ ಥರನೇ ಇದ್ದಾರೆ ಅವರು. ಅವರ ರಾಜಕೀಯ ಶೈಲಿ ಯಾವ್ಯಾವ ಥರ ಫ್ಯಾಷನ್ನು ಇದ್ರ ಬಗ್ಗೆ ನೋಡಿದ್ರಾ? ಏನಿಲ್ಲ, ಒಂದೇ ಥರನೇ, ಯಾವಾಗ್ಲೂ ಒಂದೇ ಥರನೇ ಇದ್ದಾರೆ, ಯಾವಾಗೂ ಚೇಂಜೇ ಆಗಿಲ್ಲ. ಅವರು ಮಿನಿಸ್ಟರ್ ಆಗಿದ್ದೀನಿ, ಮುಖ್ಯಮಂತ್ರಿ ಆಗಿದ್ದೀನಿ, ಯಾವಾಗ್ಲೂ ಇದುವರೆಗೂ ಒಂದೇ ಥರನೇ ಇರೋದು. ಅವರು ಹೀಗೆ ಒಂದು ಕೆಲಸ ಮಾಡಬೇಕು ಅಂದರೆ ಬಡವರಿಗೆಲ್ಲ ಹೆಲ್ಪ್ ಮಾಡೋಂಥದ್ದು ಈ ಥರದ್ದೇನೋ ಮಾಡ್ತಾರೆ. ಇವಾಗ ತುಂಬ ಯಾರು ಹೆಣ್ಮಕ್ಳಿಗೆ ಇವಾಗ ತುಂಬ ಹೆಲ್ಪ್ ಮಾಡಿ ಹೆಣ್ಮಕ್ಳಿಗೆ ದುಡ್ಡು ಬರುವಂಗೆ ಮಾಡಿದ್ದಾರೆ ಇವಾಗ. ಅದರಿಂದ ತುಂಬ ಅವ್ರ ಮನೆಗೆ ತುಂಬ ಉಪಕಾರ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡ ಕೆಲಸ ಯಾರು ಮಾಡ್ತಾರೆ ಹೇಳಿ? ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರಿಂದ ತುಂಬ ಉಪಕಾರ ಆಗಿದೆ. ನೀವು ನೋಡಿರೋ ಮಟ್ಟಿಗೆ ಈಗ ಅಕ್ಕಪಕ್ಕದ ಮನೆಯವರು ಅಂತೀರಿ, ಇದೇ ಊರಿನವರು ಅಂತೀರಿ, ಯಾವ್ಯಾವ ಬರ್ತಾರೆ, ಈ ಜನರ ಜೊತೆ ಯಾವ ರೀತಿ ಬೆರೀತಾರೆ? ಅವರು ಯಾವಾಗಂದರೆ ಹಬ್ಬಗಳಲ್ಲೆಲ್ಲ ಬರ್ತಾರೆ, ಯಾವಾಗ ಅಂದರೆ ಏನಾರ ಕಾರ್ಯ ಇದ್ದರೆ, ಏನಾದರೂ ಫಂಕ್ಷನ್ ಇದ್ದರೆ ಯಾವಾಗ ಅಂದರೆ ಅವಾಗ ಬರ್ತಾ ಇರ್ತಾರೆ. ಜನಗಳು ಕಷ್ಟ ಸುಖ ಕೇಳ್ತಾರೆ, ಅವ್ರಿಗೆ ಏನಿದೆ ಏನು ಎಲ್ಲ ಏನು ಕೊರತೆ ಇದೆ ಅಂತ ಎಲ್ಲ ಕೇಳಿ ವಿಚಾರಿಸ್ಕೊಂಡು ಯಾವುದು ತೊಂದರೆ ಇಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೂ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು, ಏನೇನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ರೋಡ್ಗಳು ಮಾಡಿದ್ದಾರೆ, ಸ್ಕೂಲು ಕಾಲೇಜ್ಗಳು ಮಾಡಿದ್ದಾರೆ, ಬಡವ್ರಿಗೆ ಮಕ್ಳುಗಳಿಗೆಲ್ಲ ಒಂದು ಶಾಲೆ ಕಳಿಸ್ಕೊಟ್ಟಿದ್ದಾರೆ, ಎಲ್ಲ ಥರದ್ದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಆಗದೇ ಇರೋ ಅನುಕೂಲ ಇಲ್ಲಾಗಿದೆ ನಮ್ಮ ಕನಕಪುರ ತಾಲೂಕಲ್ಲಿ. ಏನು ಸಲಹೆ ಕೊಡ್ತೀರಿ? CM ಆಗ್ತಿದ್ದಾರೆ ಇವಾಗ ನಿಮ್ಮೂರಿನವರು. ನಮ್ಮೂರು ತುಂಬ ಖುಷಿಯನ್ನು ದೊಡ್ಡ ಗಿಫ್ಟು ನಮಗೆ, ತುಂಬ ದೊಡ್ಡ ಖುಷಿ ಅಂದರೆ ತುಂಬ ದೊಡ್ಡ ಗಿಫ್ಟ್ ಅದು ನಮಗೆ, ಹೇಳೋಕ್ಕಾಗ್ದಂಥ ಆನಂದವಾದ ಗಿಫ್ಟ್ ಇದು. ಸಲಹೆ ಅಂತ ಏನು ಕೊಡ್ತೀರಿ ಅವರಿಗೆ? ಏನೆಲ್ಲ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಸಲಹೆ ಕೊಡ್ತೀರಾ? ಏನು ಮಾಡ್ಬೋದು ರಾಜ್ಯಕ್ಕಾಗಿ? ಎಲ್ಲ ಮಾಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಏನೇನು ಉಳಿಕೆ ಇದೆಯೋ ಎಲ್ಲ ಮಾಡ್ತಾರೆ ಮುಂದಕ್ಕೆ. ನಿಮ್ಮ ಹೆಸರು? ರತ್ನ. DK ಶಿವಕುಮಾರ್ ಅವರು ಗದ್ದೆಗೆ ಏನು ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ನಮ್ಮ ಶಾಲೆಯ ಒಂದು ಹೆಮ್ಮೆಯ ವಿದ್ಯಾರ್ಥಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇಂದು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇರುವಂಥದ್ದು ಬಹಳ ಹೆಮ್ಮೆ ವಿಚಾರ. ನಮಗೆಲ್ಲ ಬಹಳ ಸಂತೋಷ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಅವರಿಗೆ ನಮ್ಮ ಈ ಒಂದು ಶಾಲೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಪರಮ ಪೂಜ್ಯ ಪೀಟರ್ ಮಚಾದೋ ಧರ್ಮಾಧ್ಯಕ್ಷರು, ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ಸೇರಿದಂಥವರು, ಅವರ ಪರವಾಗಿಯೂ ನನ್ನ ವೈಯಕ್ತಿಕ ಪರವಾಗಿಯೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿಯೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿಯೂ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಅವರು ಬಹಳಷ್ಟು ನಮ್ಮ ಶಾಲೆಯನ್ನು ನೆನೆಸ್ಕೊಳ್ತಿರ್ತಾರೆ. 1967ರಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದರು. ಈ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಅವರಿಗೆ ಈ ಒಂದು ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಇತ್ತು ಅಂತ ಅವರ ಹಿರಿಯ ಶಿಕ್ಷಕರಲ್ಲಿ ನಾನು ಕೇಳಲ್ಪಟ್ಟೆ. ಮಾತ್ರ ಅಲ್ಲ, ಬಾಲ್ಯದಿಂದಲೂ ಅವರಿಗೆ ನಾಯಕತ್ವ ಅನ್ನೋದು ಅವರ ರಕ್ತದಲ್ಲೇ ಬಂದಿತ್ತು ಅಂತ ಕಾಣುತ್ತೆ. ಈ ಶಿಕ್ಷಕರೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ತಾರೆ, ಬಾಲ್ಯದಿಂದಲೂ ಅವರು ತರಗತಿಗಳಲ್ಲಿ ಒಂದು ನಾಯಕತ್ವವನ್ನು ವಹಿಸ್ಕೊಂಡು ಅವರೆಲ್ಲ ಕೆಲಸಗಳನ್ನು ಬಹಳ ಜವಾಬ್ದಾರಿಯುತವಾಗಿ ಮಾಡ್ತಿದ್ರು ಅಂತೇಳಿ ಶಿಕ್ಷಕರು ಹೇಳ್ತಾರೆ. ಇಲ್ಲಿಗೆ ಬಂದಾಗ ಏನಾದ್ರು ಸ್ಕೂಲಲ್ಲಿ ಮಾತನಾಡೋದು ಕಾರ್ಯಕ್ರಮ? ಈಗ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕನಕಪುರದಲ್ಲಿ ಕನಕೋತ್ಸವ ಎಂಬುವಂತಹ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲೂ ಕೂಡ ಕನಕೋತ್ಸವದ ಪ್ರಯುಕ್ತ ವಿಜ್ಞಾನ ಮೇಳವನ್ನು, ಸೈನ್ಸ್ ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಭೇಟಿಯಾಗಿದ್ದರು. ಅದನ್ನೆಲ್ಲ ವೀಕ್ಷಿಸಿ ಬಹಳ ಪ್ರಶಂಸಿಸಿದರು. ಮಾತ್ರ ಅಲ್ಲ, ಅವರು ಬಹಳ ಹೆಮ್ಮೆಯಿಂದ ಈ ಒಂದು ಸಂಸ್ಥೆಯ ಬಗ್ಗೆ ಅವರೊಂದಿಗಿದ್ದಂತಹ ಇತರ ಶಾಸಕರಿಗೆ ಅವರು ಹೇಳ್ತಿದ್ರು. ಅದನ್ನು ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೇನೆ. ಅವರ ಸಹೋದರರಾದಂತಹ DK ಸುರೇಶ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರ್ತಾರೆ. ಮಾತ್ರವಲ್ಲ, ನಮ್ಮ MLC ಶ್ರೀಯುತ ರವಿ ಅವರು ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡಿದರು. ಅವರು ಸಹ ಈ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಈ ಒಂದು ಸಂಸ್ಥೆ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಅವರು ಆಗಾಗ ಹೇಳ್ಕೊಳ್ತಿರ್ತಾರೆ. ಫಾದರ್ ಡೇವಿಡ್ ಕುಮಾರ್, ಸಂತ ರೀತಮ್ಮನವರ ಶಾಲೆಯ ವ್ಯವಸ್ಥಾಪಕ. ಈ ದಿವಸ ನಮಗೆ ಸಂತೋಷದ ದಿವಸ. ಯಾಕಂದರೆ ಸತತ 40 ವರ್ಷದ ರಾಜಕಾರಣದಿಂದ 50 ವರ್ಷದ ರಾಜಕಾರಣದಿಂದ ಮಾಡ್ಕೊಬಂದವ್ರೆ. ಇವತ್ತು ಸಾಹೇಬ್ರಿಗೆ ಸಂತೋಷದ ದಿವಸ. ವಿಶೇಷವಾಗಿ ನಮ್ಮ ಯುವಕರಿಗೆ ಭಾಳ ಸಂತೋಷ ಆಗ್ತಾಯಿದೆ.
ಸಿದ್ದರಾಮಯ್ಯ ಅವರು ಕೆಲಸ ಮಾಡಿದರು, ಚೆನ್ನಾಗಿ ಮಾಡಿದ್ರು. ಅವರು ಸತತ 17 ವರ್ಷದಿಂದ ಅಧಿಕಾರದಲ್ಲಿದ್ದರು. ಈಗ ನಮ್ಮ ಸಾಹೇಬರು ಬಂದವರೆ, ಈಗ ಇವರು ಇವತ್ತು ನೋಡ್ತಾ ಇಲ್ಲ, ಮುಂದದ್ದು ಯೋಚನೆ ಮಾಡಿ ಇವರು ಬಹುಶಃ 6 ತಿಂಗಳು ಮುಂಚೆನೇ ಅಧಿಕಾರ ಸಿಗಬೇಕಾಗಿತ್ತು. ಆದರೂ ನಮ್ಮ ಸಾಹೇಬರು ಒಂದು ತಾಳ್ಮೆಯಿಂದ ಇದ್ದು ಅವರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು, ಆದರೆ ಅವ್ರು ಮಾಡಲಿಲ್ಲ. ಯಾಕಂದರೆ ಮುಂದಕ್ಕೆ ಅವ್ರು ನೋಡಿದ್ರು, ಈ 2 ವರ್ಷ CM ಅಲ್ಲ ಇವರು, ಇನ್ನೂ 10 ವರ್ಷ ಇವರು ಸತತವಾಗಿ ಆಳ್ತಾರೆ. ಆ ದೃಷ್ಟಿಯಿಂದ ಅವರು ಇವತ್ತು ತಾಳ್ಮೆಯಿಂದ ಇದ್ದು ಎಲ್ಲ ಇವತ್ತು ಹಬ್ಬದ ಥರ ವಾತಾವರಣ ಮಾಡ್ತಾಯಿದ್ದೀವಿ. ಈಗ ಇದು ಇವರು ರಾಜ್ಯದ CM ಆಗೋರೆ. ನಾವೆಲ್ಲ ಓಟ್ ಹಾಕಿದ್ದೀವಿ, ಇಡೀ ಜನ ಓಟ್ ಹಾಕಿದ್ದಾರೆ. ಅದು ವಿಶೇಷವಾಗಿ ನಮ್ಮ ನಾಯಕರಾದ DK ಸುರೇಶ್ರವರು ಭಾಳ ಆಸೆ ಇತ್ತು ಅವ್ರದ್ದು. ಅವ್ರು ಹೇಳೋರೆ ನಮ್ಮ ಅಣ್ಣನಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ. ಅವರು ಒಂದು ಸತತ ಪ್ರಯತ್ನದಿಂದ ಇದೆಲ್ಲ ಸಫಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅವರ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅವರು ಸ್ಟೈಲ್ ಅದು ಅವರ ರಕ್ತದಿಂದ ಬಂದಿರೋದು. ಅವ್ರಿಗೆ ನೀವು ನೋಡ್ಬೋದು, ಮುಂದೆ ಹಂಗಿರ್ಬೋದು, ಬಟ್ ಅವ್ರ ಒಳಗಡೆ ಒಂಥರ ಸಾಫ್ಟು. ಯಾವುದೇ ಜನಗಳೋಗಲಿ ನಾಯಕರು ಹೋಗಲಿ ಅವ್ರು ಕೆಲಸ ಮಾಡ್ತಾರೆ. ಅವ್ರು ಯಾಕಂದರೆ ಅವರು ಸುಮ್ಮನೆ ಸ್ಟೈಲ್ ಯಾಕೆ ಆ ಥರ ಮಾಡ್ತಾರೆ ಅಂದರೆ, ಕೆಲವ್ರು ಏನು ಹೇಳ್ತಾರೆ, ಹೆಗಲ ಮೇಲೆ ಕೈಕೊಂಡು ಹೌದಪ್ಪ ಅಂತೀವಿ ಅಷ್ಟೇ. ಇವರು ಕೆಲಸ ಮಾಡ್ತಾರೆ, ಎದೆ ತಟ್ಕೊಂಡು ಇರ್ತಾರೆ. ಸಾಕಿಬ್ ಅಹಮದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.